ಪ್ರಿಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ BR ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಅವಧಿಯಲ್ಲಿ ಯೂನಿಟ್ ಡಿಜಿಟ್ ಅಂದರೆ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ ಯಾವುದು ಎಂಬ ಒಂದು ವಿಷಯದ ಮೇಲೆ 3 ರಿಂದ 4 ಪ್ರಶ್ನೆಗಳಿಗೆ ಶಾರ್ಟ್ಕಟ್ ಟ್ರಿಕ್ಕಿಂದ ಉತ್ತರವನ್ನು ಕಂಡುಹಿಡಿಯತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಫಸ್ಟ್ ಕ್ವಶನ್, ವಾಟ್ ಈಸ್ ದ ಯೂನಿಟ್ ಡಿಜಿಟ್ ಆಫ್ 7 to the power 105, ಅಥವಾ ಇದನ್ನು ಕನ್ನಡದಲ್ಲಿ 7 ರ ಘಾತ 105ರ ಕೊನೆಯ ಸ್ಥಾನದ ಅಂಕಿ ಯಾವುದು ಅಂಥೇಳಿ ಪ್ರಶ್ನೆ. ಮೊದಲಿಗೆ ನಾವಿಲ್ಲಿ 7ನ್ನು ನಾವು 105 ಬಾರಿ ಗುಣಾಕಾರ ಮಾಡಿ ಉತ್ತರವನ್ನು ಕಂಡುಹಿಡಿಯಲಿಕ್ಕೆ ಅಂತೂ ಸಾಧ್ಯ ಇಲ್ಲ. ಅದಕ್ಕೆ ನಾವಿಲ್ಲಿ ಬೆಸ್ಟ್ ಅಂತಂದ್ರೆ ಏನು ಮಾಡ್ಬೋದು ಅಂತಂದ್ರೆ ಈ 7ರ ಒಂದು ಸೈಕ್ಲಿಸಿಟಿಯನ್ನು ಕಂಡುಹಿಡಿಬೇಕು. ಸೈಕ್ಲಿಸಿಟಿ ಅಂದ್ರೆ ನಾ ಹೇಳ್ತೀನಿ ನೋಡ್ರಿ, ಫಸ್ಟ್ ಇಲ್ಲಿ 7ನ್ನು ಘಾತಗಳನ್ನಾಗಿ ಬರ್ಕೋತ ಹೋಗಬೇಕು. 7ರ ಘಾತ 1 ಅಂತಂದ್ರೆ ಅದರ ಬೆಲೆ 1, ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥ ಅಂಕಿ 1. ಅದೇ ರೀತಿ 7ರ ಘಾತ 2, 7ರ ಘಾತ 2 ಅಂತಂದ್ರೆ 49, 49, ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥ ಅಂಕಿ 9. ಅದೇ ರೀತಿ 7ರ ಘಾತ 3, 7ರ ಘಾತ 3ನ್ನು 3 ಬಾರಿ ಗುಣಾಕಾರ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ನಾವೇನು ಮಾಡ್ಬೇಕಂತಂದ್ರೆ ಇದನ್ನ ಈಸಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಈ 9 ಐತಲ್ಲ, 9ರಿಂದ ಈ 7 ಗುಣಾಕಾರ ಮಾಡ್ಕೋಬೇಕು. 9 7 63, 63 ಅಂತಂದ್ರೆ ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥ ಅಂಕಿ 3. ನೆಕ್ಸ್ಟ್ ಅದೇ ರೀತಿ 7ರ ಘಾತ 4 ಮಾಡ್ಕೋಬೇಕು. 7ರ ಘಾತ 4 ಅಂತಂದ್ರೆ ಇಲ್ಲಿ ನಾವು ಮಾಡಬೇಕಾಗಿರೋದೇನು, 7ರ ಘಾತ 4ನ್ನು ಮಾಡ್ಕೋತ್ಕೊಂಡ್ರೂ ಅವಶ್ಯಕತೆ ಇಲ್ಲ. ಈ 7ಕ್ಕೆ ನಾವು ಇಲ್ಲಿ 3ಕ್ಕೆ ನಾವು 7ರಿಂದ ಗುಣಾಕಾರ ಮಾಡಬೇಕು. 7 3 21, ಇದರ ಅರ್ಥ ಯೂನಿಟ್ ಡಿಜಿಟ್ ಅಂದರೆ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ 21, ಅಂದರೆ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ ಎಷ್ಟು ಅಂದರೆ ಇಲ್ಲಿ 1. ನೆಕ್ಸ್ಟ್ ಅದೇ ರೀತಿ 7ರ ಘಾತ 5 ಮಾಡ್ಕೊಳಕ್ಕೆ ಹೋದಿವತ್ತಂದ್ರೆ ನೋಡಿರಿ, ಇಲ್ಲಿ 1 ಐತಿ, ಇಲ್ಲಿ 7 ಐತಿ, 7 ಅಂದರೆ 7. ನೆಕ್ಸ್ಟ್ ಇದೇ ರೀತಿ 7ರ ಘಾತ 6ನ್ನು ಮಾಡ್ಕೊಳಕ್ಕೆ ಹೋದಿವಿ ಅಂದರೆ ರಿಪೀಟ್ ಆಗ್ತೈತಿ. ಇದು 7ರ ಘಾತ 6 ಮಾಡೋಕ್ಕೆ ಹೋದಿವತ್ತಂದ್ರೆ ನೋಡಿರಿ, 7 7 49, 49 ಅಂದರೆ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ 9. ಅದೇ ರೀತಿ ನಾವು 7ರ ಘಾತ 7 ಮಾಡ್ಕೊಳಕ್ಕೆ ಹೋದಿವತ್ತಂದ್ರೆ 9 ಮತ್ತು 7 ಗುಣಾಕಾರ ಮಾಡಿದಾಗ 9 7 63. ನೆಕ್ಸ್ಟ್ ಇಲ್ಲಿ 63 ಅಂದರೆ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ 3ನ್ನು ತೆಗೆದುಕೊಳ್ಬೇಕು. ಅದೇ ರೀತಿ 7ರ ಘಾತ 8 ಮಾಡೋಕ್ಕೆ ಹೋದಿವತ್ತಂದ್ರೆ 3 7 21, ಈ 3ಕ್ಕೆ ನಾವು 7ರಿಂದ ಗುಣಾಕಾರ ಮಾಡಬೇಕು. 3 7 21 ಆಗ್ತೈತಿ. 21 ಅಂತಂದ್ರೆ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ 1. ಇಲ್ಲಿ ನಾವು ನೋಡಲಿಕ್ಕೆ ಹೋದಾಗ 7ರ ಘಾತ 1 ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥ ಅಂಕಿ 7, 7ರ ಘಾತ 2 ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥ ಅಂಕಿ 9, ಅದೇ ರೀತಿ 3 ಅದ್ರ ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥ ಅಂಕಿ 3, 7ರ ಘಾತ 4ರ ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥ ಅಂಕಿ 1. ಪ್ರತಿ 4 ಟರ್ಮ್ ಆದ ನಂತರ ಏನಾಗತ್ತೈತೆ ಅಂದ್ರೆ ರಿಪೀಟ್ ಆಗಕತ್ತಾವ ಸಂಖ್ಯೆಗಳು. ಏನಾಗತ್ತಾವ ಅಂದ್ರೆ ಇಲ್ಲಿ ನೋಡಿರಿ, ಇಲ್ಲಿ 7ರ ಘಾತ 1ರಿಂದ 4ರವರೆಗಿನ ಸಂಖ್ಯೆಗಳನ್ನು ಗಮನಿಸಿದಾಗ 7 9 7 3. ನೆಕ್ಸ್ಟ್ ಅದ್ರ ಮುಂದುವರೆದು ಮತ್ತೆ 4 ಸಂಖ್ಯೆಗಳನ್ನು ಗಮನಿಸಿದಾಗ 7 9 3 1. ನೆಕ್ಸ್ಟ್ 7ರ ಘಾತ 9 ಮಾಡಿದಾಗ ಮತ್ತೆ ನಮಗೆ 7 ಬರ್ತೈತಿ. 7ರ ಘಾತ 10 ಮಾಡಿದಾಗ 9 ಬರ್ತೈತಿ. 7ರ ಘಾತ 11 ಮಾಡಿದಾಗ 3 ಬರ್ತೈತಿ. ಈ ರೀತಿ ನಾವಿಲ್ಲಿ 7ರ ಒಂದು ಸೈಕ್ಲಿಸಿಟಿ ಏನಾಗ್ತೈತೆ ಅಂದರೆ ಇಲ್ಲಿ 4 ಅಂದ್ರೆ ನಾವು ಕನ್ಸಿಡರ್ ಮಾಡ್ಕೋಬೇಕು. ಯಾಕಂದ್ರೆ ರಿಪೀಟ್ ಮಾಡೋಕತ್ತಾವೆ 7 9 3 1, 7 9 3 1 ರಿಪೀಟ್ ಮಾಡೋದ್ರಿಂದ ಯಾವಾಗ ರಿಪೀಟ್ ಮಾಡ್ತಾವೆ ಅಂದ್ರೆ 4 ಟರ್ಮ್ ಆದ ನಂತರ ರಿಪೀಟ್ ಮಾಡ್ತಾವೆ. ಹಾಗಾಗಿ ಇಲ್ಲಿ ಏನು ಮಾಡ್ಬೇಕಂದ್ರೆ ಇದರ ಒಂದು 7ರ ಒಂದು ಸೈಕ್ಲಿಸಿಟಿ ಎಷ್ಟು ಅಂದ್ರೆ ಇಲ್ಲಿ 4 ಅಂತ ಕನ್ಸಿಡರ್ ಮಾಡ್ಬೇಕು ನಾವು, 4. ಹೀಗಾಗಿ ನಾವಿಲ್ಲಿ ಏನು ಮಾಡುವ ಅವಶ್ಯಕತೆ ಏನೈತೆ ಅಂದ್ರೆ 7ರ ಸೈಕ್ಲಿಸಿಟಿ ಎಷ್ಟಂದ್ರೆ 4. ಆ 4ರಿಂದ ನಾವು 105ಕ್ಕೆ ಭಾಗಾಕಾರ ಮಾಡಬೇಕು. 4ರಿಂದ 105ಕ್ಕೆ ಭಾಗಿಸಿದಾಗ 105 ಕ್ಯಾನ್ ಬಿ ಡಿವೈಡೆಡ್ ಬೈ 4. ಈ 4ರಿಂದ 105ಕ್ಕೆ ಡಿವೈಡ್ ಮಾಡಿದಾಗ 8 ಆಗ್ತೈತಿ, 2 ಉಳಿತೈತಿ. ನೆಕ್ಸ್ಟ್ 25, ನೆಕ್ಸ್ಟ್ 4 5 20, 4 6 24 ಬರ್ತದೆ. ಹಂಗಾರೆ ಇಲ್ಲಿ ರಿಮೈಂಡರ್ ಏನು ಉಳಿತೈತಿಲ್ಲ, ಇದು ಭಾಳ ಇಂಪಾರ್ಟೆಂಟ್ ನಮಗೆ. ಶೇಷ ಎಷ್ಟು ಬರ್ತಂದ್ರೆ ಇಲ್ಲಿ ರಿಮೈಂಡರ್ 1 ಬರ್ತದೆ. ಇದರ ಅರ್ಥ ನಾವು ಯಾವ ಸಂಖ್ಯೆಗಳನ್ನು ಚಾಯ್ಸ್ ಮಾಡ್ಕೋಬೋದು ಅಂದ್ರೆ, ಒಂದು ನಿಮಿಷ ಇಲ್ಲಿ ಲಕ್ಷ ಕೊಡ್ಬೇಕು ನೋಡ್ರಿ. ಇಲ್ಲಿ ನಾವು ಯಾವ ಸಂಖ್ಯೆಗಳನ್ನು ಇಲ್ಲಿ ಬರ್ಕೋಬೋದು ಅಂದ್ರಾಗ ನೋಡಿ, ರಿಮೈಂಡರ್ 1 ಬರ್ತಂದ್ರೆ ಶೇಷ ಏನಾದರೂ 1 ಬರ್ತಂದ್ರೆ ನಾವು ಅದರ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ 7 ಅಂತ ತಿಳ್ಕೊಬೇಕು. ಶೇಷ 2 ಬರ್ತಂದ್ರೆ ಅದರ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ 9 ಅಂತ ತಿಳ್ಕೊಬೇಕು. ಶೇಷ 3 ಬರ್ತಂದ್ರೆ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ 3 ಅಂತ ತಿಳ್ಕೊಬೇಕು. ಶೇಷ 0 ಬರ್ತಂದ್ರೆ ಅದರ ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿ 1 ಅಂತೇಳಿ ನಾವಿಲ್ಲಿ ಕನ್ಸಿಡರ್ ಮಾಡೋದು. ಶೇಷ 5 ಅಂತ ಬರೋಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ 4ರಿಂದ ಡಿವೈಡ್ ಮಾಡೋಕತ್ತಿದ್ದು. ಹೀಗಾಗಿ ನಮ್ಮದಲ್ಲಿ ಬಂದಿರತಕ್ಕಂಥ ಶೇಷ 1. ಹಾಗಾದ್ರೆ ಶೇಷ 1 ಬಂದಾಗ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಬರಬೇಕಂದ್ರೆ 7 ಬರಬೇಕು.
ಹೀಗಾಗಿ 7ರ ಘಾತ 105ರ ಬಿಡಿ ಸ್ಥಾನದಲ್ಲಿ ಬರುವ ಅಂಕಿ 7. ನೆಕ್ಸ್ಟ್ ಇದೇ ರೀತಿ ಎರಡನೇ ಪ್ರಶ್ನೆ, ವಾಟ್ ಈಸ್ ದ ಯೂನಿಟ್ ಡಿಜಿಟ್ ಆಫ್ 7^95 ಮೈನಸ್ 3^58? 7ರ ಘಾತ 95 ಮೈನಸ್ 3ರ ಘಾತ 58ರ ಕೊನೆಯ ಸ್ಥಾನದ ಅಂಕಿ. ಇಲ್ಲಿ ಒಂದು ಸ್ವಲ್ಪ ನಾವು 7ರ ಘಾತ 95 ಅದನ್ನು ನಾವು ಫಸ್ಟ್ ಅದರ ಬೆಲೆಯನ್ನು ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥ ಅಂಕಿ ಬರ್ಕೋಬೇಕು. ಅದೇ ರೀತಿ 3ರ ಘಾತ 58ರ ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥ ಅಂಕಿಯನ್ನು ಬರೆದುಕೊಂಡು ಒಂದರಾಗ ಒಂದು ಮೈನಸ್ ಮಾಡ್ಕೋಬೇಕು. ಒಂದು ವೇಳೆ ಉತ್ತರ ಮೈನಸ್ನೇ ಬಂದರೂ ನಾವಿಲ್ಲಿ ಪ್ಲಸ್ ಅಂತೇಳಿ ಬರೀಬೇಕು. ಇದಾಗಿ ನಾವು ನೋಡಿದಾಗ 7ರ ಸೈಕ್ಲಿಸಿಟಿ 4 ಐತಿ. ಮೊದಲಿಗೆ ನಾವು 7ರ ಸೈಕ್ಲಿಸಿಟಿ 4 ಐತಿಲ್ಲ. ಇದಾಗಿ ನಾವು ಲಾಸ್ಟ್ ಕ್ವಶನ್ ಬಿಡಿಸಿದಾಗ 7ರ ಸೈಕ್ಲಿಸಿಟಿ 4 ಅನ್ನೋದು ನಮ್ಗೆ ಅರ್ಥ ಆಗೈತಿ. 95ಕ್ಕೆ ನಾವು 4ರಿಂದ ಡಿವೈಡ್ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ 4ರಿಂದ ಡಿವೈಡ್ ಮಾಡಿದಾಗ 8, 1, 5, 4, 3, 12 ಅಂದ್ರೆ ಇಲ್ಲೇ ಎಷ್ಟು ಬರ್ತೈತೆ ಅಂದ್ರೆ ಇಲ್ಲಿ ಶೇಷ 3 ಬರ್ತದೆ. ಶೇಷ 3 ಬರ್ತಂದ್ರೆ ನಾವು ಕೊನೆಯ ಸ್ಥಾನದ ಅಂಕಿಯನ್ನು ಯಾವುದನ್ನು ತಗೋಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ನೋಡಿದೆವು. ಶೇಷ 3 ಬಂದಾಗ ಕೊನೆಯ ಸ್ಥಾನದ ಅಂಕಿ ಏನಾಗಿರ್ಬೇಕು, ಇಲ್ಲಿ 3 ಆಗಿರ್ಬೇಕು. ಹಂಗಾರೆ 7ರ ಘಾತ 95ರ ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥ ಅಂಕಿ 3. ಬಟ್ ಇಲ್ಲಿ ನಮಗೆ ಇಲ್ಲಿ 3ರ ಘಾತ 58 ಐತಿ. ಹಂಗಾರೆ ಇಲ್ಲಿ 3ರ ಸೈಕ್ಲಿಸಿಟಿಯನ್ನು ಕಂಡುಹಿಡಿಬೇಕು ನಾವು. ಅದಕ್ಕೆ ಏನು ಮಾಡಬೇಕು, ಮತ್ತು ಆ್ಯಸ್ ಇಟ್ ಈಸ್ 3ರ ಘಾತ 1 ಅಂತಂದ್ರೆ 3, 3ರ ಘಾತ 2 ಅಂದ್ರೆ 9. ಯೂನಿಟ್ ಡಿಜಿಟ್ ನಾವು ಎಲ್ಲನೂ ಬರೆಯೋ ಅವಶ್ಯಕತೆ ಇಲ್ಲ. ಕೊನೆಯ ಸ್ಥಾನದಲ್ಲಿ ಬರ್ತಕ್ಕಂಥ ಅಂಕಿಯನ್ನು ಮಾತ್ರ ಬರ್ಕೋಬೇಕು. 3ರ ಘಾತ 3, 9 3 27 ಅಂದಾಗ ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥ ಅಂಕಿ 7. ಅದೇ ರೀತಿ 3ರ ಘಾತ 4, 7ಕ್ಕೆ ನಾವು 3ರಿಂದ ಗುಣಾಕಾರ ಮಾಡಿದಾಗ 3 21 ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥ ಅಂಕಿ 1. ಆ್ಯಕ್ಚುಲಿ 81 ಆಗ್ತದೆ. 81 ಅಂತಂದರೆ ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥ ಅಂಕಿ 1. ಅದೇ ರೀತಿ 3ರ ಘಾತ 5 ಮಾಡಿಕೊಂಡಾಗ 3 3 ನೋಡಿರಿ, ನೆಕ್ಸ್ಟ್ ರಿಪೀಟ್ ಆಗ್ತಿತ್ತು. ಅದೇ ರೀತಿ 3ರ ಘಾತ 6, 3 3 ಈ 3ಕ್ಕೆ ಈ 3ರಿಂದ ಗುಣಾಕಾರ ಮಾಡಿದಾಗ 9. ನೆಕ್ಸ್ಟ್ ನೋಡಿರಿ, ಈ ಟರ್ಮ್ ರಿಪೀಟ್ ಆಗೈತಿ. ನೆಕ್ಸ್ಟ್ ಮುಂದಿನ ಟರ್ಮ್ ರಿಪೀಟ್ ಆಗುತ್ತೆ. ನೆಕ್ಸ್ಟ್ ಟರ್ಮ್ ರಿಪೀಟ್ ಆಗುತ್ತೆ. ಅಂದರೆ ಇದರ ಅರ್ಥ ಇದ್ರದ್ದು ಕೂಡ 3ರ ಸೈಕ್ಲಿಸಿಟಿ ಎಷ್ಟಂತಂದ್ರೆ 4. ನೋಡಿ, ಪ್ರತಿ 4 ಟರ್ಮ್ ಆದ ನಂತರ ಯೂನಿಟ್ ಡಿಜಿಟ್ಗಳು ಏನಾಗ್ತಾವೆ ಅಂದ್ರೆ ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥ ಅಂಕಿಗಳು ರಿಪೀಟ್ ಆಗಿ ಸ್ಟಾರ್ಟ್ ಆಗ್ತಾವೆ. ಹಾಗಾಗಿ 3ರ ಸೈಕ್ಲಿಸಿಟಿ ಕೂಡ ಇಲ್ಲಿ ಏನಾಗ್ತೈತೆ ಅಂದ್ರೆ 4 ಆಗ್ತೈತಿ. ಇದರ ಅರ್ಥ 58ಕ್ಕೆ ನಾವು 4ರಿಂದ ಭಾಗ ಮಾಡ್ಕೋಬೇಕು. ಕೊನೆಗೆ 4, 18, 4 4 16 ಅಂದ್ರೆ ಎಷ್ಟು ಬಂತಂದ್ರೆ ಶೇಷ 2 ಬರುತ್ತೆ. ಶೇಷ 1 ಬತ್ತಂದ್ರೆ 3 ಅಂತ ತಿಳ್ಕೊಬೇಕು. ಶೇಷ 2 ಬತ್ತಂದ್ರೆ 9 ಅಂತ ತಿಳ್ಕೊಬೇಕು. ಶೇಷ 3 ಬತ್ತಂದ್ರೆ 3 ಅಂತ ಬರಲಿಕ್ಕೆ, ಶೇಷ 3 ಬತ್ತಂದ್ರೆ ನಾವು 7 ಅಂತ ತಿಳ್ಕೊಬೇಕು. ಶೇಷ 0 ಬತ್ತಂದ್ರೆ 1 ಅಂತ ತೊಗೋಬೇಕಿಲ್ಲ. ಹಾಗಾದ್ರೆ ನಮಗೆ ಬಂದಿರತಕ್ಕಂಥ ಶೇಷ ಎಷ್ಟಂದ್ರೆ 2 ಬತ್ತಂದ್ರೆ ಇದರ ಅರ್ಥ ಯಾವುದಿಲ್ಲಿ 9. ನಾವು 9 ಅಂತ ತೊಗೋಬೇಕು. ಇಲ್ಲಿ 9 ಬತ್ತು. 7ರ ಘಾತ 95ರ ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥ ಅಂಕಿ 3. ಅದೇ ರೀತಿ 3ರ ಘಾತ 58ರ ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥ ಅಂಕಿ 9. 3ರಲ್ಲಿ 9ಅನ್ನು ಕಳೆದಾಗ -6 ಬರ್ತೈತಿ. -6 ನಾವಿಲ್ಲಿ ಏನು ತೊಗೋಬೇಕಂದ್ರೆ +6. ಕೊನೆಯ ಸ್ಥಾನದ ಅಂಕಿ ಯಾವುದಂದ್ರೆ ಇಲ್ಲಿ 6. ಈ ರೀತಿ ಮಾಡಿ ನಾವು ಪ್ರಶ್ನೆಗಳಿಗೆ ಸರಳವಾಗಿ ಬಿಡಿಸ್ಬೋದು, ಉತ್ತರವನ್ನು ಬಿಡಿಸ್ಬೋದು. ನೆಕ್ಸ್ಟ್ ಕ್ವಶನ್, 2ರ ಘಾತ 100 ಕೊನೆಯ ಸ್ಥಾನದ ಅಂಕಿ ಯಾವುದು? ಇಲ್ಲಿ ಕೂಡ 2ರ ಸೈಕ್ಲಿಸಿಟಿಯನ್ನು ಕಂಡುಹಿಡಿಯಬೇಕು. ಫಸ್ಟ್ 2ಅನ್ನು ನಾವು 100 ಬಾರಿ ಗುಣಾಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಶಾರ್ಟ್ಕಟ್ ಟ್ರಿಕ್ ಅಂದರೆ 2ರ ಒಂದು ಸೈಕ್ಲಿಸಿಟಿ ಪುನರಾವರ್ತನೆಯನ್ನು ಕಂಡುಹಿಡಿಯಬೇಕು. ನಾವು 2 ಎಷ್ಟು ಸಲ ಘಾತ ಮಾಡಿದ ನಂತರ ಪುನರಾವರ್ತನೆ ಆಗ್ತದೆ ಅನ್ನೋದನ್ನು ನೋಡ್ಕೋಬೇಕು. ಮೊದಲಿಗೆ 2ರ ಘಾತ 1 ಮಾಡಿದಾಗ 2. ಅದೇ ರೀತಿ 2ರ ಘಾತ 2 ಅಂತಂದ್ರೆ ಕೊನೆಯ ಸ್ಥಾನದ ಅಂಕಿ 4. ಅದೇ ರೀತಿ 2ರ ಘಾತ 3 ಅಂತಂದ್ರೆ 8. 2ಅನ್ನು 3 ಬಾರಿ ಗುಣಾಕಾರ ಮಾಡಿದಾಗ 8. ಅದೇ ರೀತಿ 2ರ ಘಾತ 4 ಅಂದ್ರೆ 16 ಬರ್ತೈತಿ. ಬಿಡಿ ಸ್ಥಾನದ ಅಂಕಿ 6. ಅದೇ ರೀತಿ 2ರ ಘಾತ 5 ಅಂತಂದ್ರೆ 32 ನೋಡಿರಿ, ಬಿಡಿ ಸ್ಥಾನದ ಅಂಕಿ ಮತ್ತೆ ಇಲ್ಲಿ ರಿಪೀಟ್ ಆಗ್ತೈತಿ. ಹಾಗಾದರೆ ಇಲ್ಲಿ 2ರ ಸೈಕ್ಲಿಸಿಟಿ ಅಥವಾ ಪುನರಾವರ್ತನೆ ಎಷ್ಟಂದ್ರೆ ಇಲ್ಲಿ ಕೂಡ 4 ಆಗುತ್ತೆ. ಇಲ್ಲಿ ಕೂಡ 4 ಆಗೋದ್ರಿಂದ ಶೇಷ 1 ಬತ್ತಂದ್ರೆ 2 ಅಂತ ತಿಳ್ಕೊಬೇಕು. ಶೇಷ 2 ಬತ್ತಂದ್ರೆ 4 ಅಂತ ತಿಳ್ಕೊಬೇಕು. ಶೇಷ 3 ಬತ್ತಂತಂದ್ರೆ 8 ಅಂತ ತಿಳ್ಕೊಬೇಕು. ಶೇಷ 4 ಬತ್ತಂತಂದ್ರೆ 4 0.
ಶೇಷ 0 ಬತ್ತಂದ್ರೆ 6 ಅಂಥೇಳಿ ನಾವಿಲ್ಲಿ ತಿಳ್ಕೊಬೇಕು. ಈಗ 2ರ ಸೈಕ್ಲಿಸಿಟಿ ಅಥವಾ ಪುನರಾವರ್ತನೆ ಎಷ್ಟಂತಂದ್ರೆ 4 ಐತಿ. ಈ 4ರಿಂದ ನಾವು 100ಕ್ಕೆ ಡಿವೈಡ್ ಮಾಡ್ಕೋಬೇಕು. 25 ಏನಾಗ್ತೈತೆ ಅಂದ್ರೆ ಇಲ್ಲಿ 100 ಬರ್ತೈತಿ, ಅಂದರೆ ಶೇಷ 0 ಬರ್ತದೆ. ಶೇಷ 0 ಬಂದಾಗ ಬಿಡಿ ಸ್ಥಾನದ ಅಂಕಿ ಯಾವುದಂತಂದ್ರೆ ಇಲ್ಲಿ 6. ಹೀಗಾಗಿ 2⁻100ರ ಬಿಡಿ ಸ್ಥಾನದ ಅಂಕಿ ಎಷ್ಟಂತಂದ್ರೆ ಇಲ್ಲಿ 6. ಇಷ್ಟು ನಾವು ಸರಳವಾಗಿ ಲೆಕ್ಕಗಳನ್ನು ಬಿಡಿಸ್ಬೇಕು. ನೆಕ್ಸ್ಟ್ ಕ್ವಶನ್, 4⁻583ರ ಕೊನೆಯ ಸ್ಥಾನದ ಅಂಕಿ ಯಾವುದು? ಇದು ಅಂದರೆ 4ರ ಸೈಕ್ಲಿಸಿಟಿಯನ್ನು ಕಂಡುಹಿಡಿಬೇಕು. ನಾವು ಇಲ್ಲಿವರೆಗೂ 7ರ ಸೈಕ್ಲಿಸಿಟಿ ನೋಡಿದೆವು, 2ರ ಸೈಕ್ಲಿಸಿಟಿ ನೋಡಿದೆವು, 3ರ ಸೈಕ್ಲಿಸಿಟಿ ನೋಡಿದೆವು. ಎಲ್ಲರ ಸೈಕ್ಲಿಸಿಟಿ ಎಷ್ಟೈತೆ ಅಂದರೆ 4 ಐತಿ. ಬಟ್ 4ರ ಸೈಕ್ಲಿಸಿಟಿನ ಗೊತ್ತಿಲ್ಲ. ಇಲ್ಲಿ ಕೂಡ ನಾವು ವರ್ಗ ಮಾಡಿ ನೋಡೋಣ. 4⁻1 ಅಂತಂದ್ರೆ ಬಿಡಿ ಸ್ಥಾನದಲ್ಲಿ 4 ಬರ್ತೈತಿ. 4⁻2 ಅಂತಂದ್ರೆ 16, ಅಂದ್ರೆ ಅದರ ಅರ್ಥ ಬಿಡಿ ಸ್ಥಾನದಲ್ಲಿ 6. 4⁻3 ನೋಡಿರಿ, ಇಲ್ಲೇ ಗುಣಾಕಾರ ನೋಡ್ರಿ, 4 24 ಅಂದರೆ 4. ನೆಕ್ಸ್ಟ್ 4⁻4 4 4 16 6 ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥ ಅಂಕಿ ನೋಡ್ರಿ. ಇಲ್ಲಿ ಪ್ರತಿ 2 ಟರ್ಮ್ಗಳ ನಂತರ ಏನಾಗತ್ತೈತೆ ಅಂದ್ರೆ ಬಿಡಿ ಸ್ಥಾನದಲ್ಲಿ ಬರುವ ಅಂಕಿಗಳು ಪುನರಾವರ್ತನೆ ಆಗತ್ತೆ. ಅಂದರೆ ಇದರ ಅರ್ಥ 4ರ ಸೈಕ್ಲಿಸಿಟಿ ಎಷ್ಟಂತಂದ್ರೆ 2. ನೆನಪಿಡಬೇಕಾಗಿರ್ತಕ್ಕಂಥ ವಿಷಯ, 4ರ ಸೈಕ್ಲಿಸಿಟಿ 2. ಶೇಷ 2ರಿಂದ ಭಾಗ ಮಾಡಬೇಕಾಗೈತಿ. ಶೇಷ 1 ಬಂತಂದ್ರೆ ಇದು 4 ಅಂತ ಹೋಗ್ಬೇಕು. ಶೇಷ 0 ಬರ್ತಂದ್ರೆ 2 ಅಂಥೇಳಿ ತಿಳ್ಕೋಬೇಕು. ಹಾಗಾದ್ರೆ ಇಲ್ಲಿ ನಾವು 4ರ ಸೈಕ್ಲಿಸಿಟಿ 2, ನಾವು ಈ 2ರಿಂದ ನಾವು 583ಕ್ಕೆ ಭಾಗ ಮಾಡಬೇಕು. ಅವಾಗ ಶೇಷ ಎಷ್ಟು ಬರ್ತೈತಿಲ್ಲ ಅದನ್ನು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ತೈತಿ. 583ಕ್ಕೆ 2ರಿಂದ ಭಾಗಾಕಾರ ಮಾಡಿದಾಗ ಶೇಷ 1 ಉಳಿತೈತಿ. ನೋಡಿ, ಭಾಗ ಮಾಡಿಬಿಡೋಣ. 2 4 1 18 2 9 18. ನೆಕ್ಸ್ಟ್ 3 2 1 2 ಶೇಷ 1. ಶೇಷ 1 ಬತ್ತಂದ್ರೆ ನಾವು ಯಾವುದನ್ನು ತಗೋಬೇಕಿಲ್ಲಿ? 4ಅನ್ನು ತೆಗೆದುಕೊಳ್ಳಬೇಕು. 4⁻583ರ ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥ ಅಂಕಿ 4. ಇಷ್ಟು ನಾವು ಸರಳವಾಗಿ ಈ ರೀತಿ ಬಿಡಿಸಬೇಕು ಶಾರ್ಟ್ಕಟ್ ಟ್ರಿಕ್ದ ಮೂಲಕ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.